TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುರೇಶ್ ನಾಯಕ್, ಬೀದರ್ ಜಿಲ್ಲಾ ವರದಿಗಾರ. ಬೀದರ್ ಜಿಲ್ಲೆಯ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಮತ್ತು ಹತ್ತಾರು ಪವಾಡಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಇವತ್ತು ನಾನು ಪರಿಚಯ ಮಾಡಿಕೊಡ್ತೀನಿ. ಈ ದೇವಸ್ಥಾನ ಇರೋದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಒಂದು ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಈ ದೇವಸ್ಥಾನ ಇರುವಂಥದ್ದು. ಈ ದೇವಸ್ಥಾನ ಗಾಯಮುಖ ಗುಪ್ತಲಿಂಗ ದೇವಸ್ಥಾನ ಅಂತ ಇದನ್ನು ಕರೀತಾರೆ. ಗಾಯಮುಖ ಅಂತಂದರೆ ಏನು ಮರಾಠಿಯಲ್ಲಿ ಹಸು ಮತ್ತು ಗೋಮುಖ ಅಂತ ಕೂಡ ಇದನ್ನು ಕರೀತಾರೆ. ಈ ಗೋಮುಖದಿಂದನೂ ಕೂಡ ಇಲ್ಲಿ ನೀರು ಕೂಡ ಪ್ರತಿನಿತ್ಯ 24 ಗಂಟೆ ಕೂಡ ಇಲ್ಲಿ ನೀರು ಬರುತ್ತೆ. ಈ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ಇನ್ನೂವರೆಗೆ ಯಾರಿಂದನೂ ಕೂಡ ಇಲ್ಲಿ ಕಂಡು ಬಂದಿಲ್ಲ. ಎಂಥ ಭೀಕರ ಬರಗಾಲದಲ್ಲಿಯೂ ಕೂಡ ಈ ಗೋಮುಖದಿಂದ ಏನು ನೀರು ಬರೋದು ಕೂಡ ಇಲ್ಲಿ ತಪ್ಪಿಲ್ಲ. ಒಂದೇ ಸಮನಾಗಿ ಕೂಡ ಇಲ್ಲಿ ನೀರು ಬರುತ್ತದೆ. ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಬಾವಿ ಬೋರ್ವೆಲ್ ಕೂಡ ಬತ್ತಿರ್ತವೆ, ಕೆರೆಯಲ್ಲೂ ಕೂಡ ನೀರು ಇರೋದಿಲ್ಲ. ಆದರೆ ಇಲ್ಲಿ ಮಾತ್ರ ನಿರಂತರವಾಗಿ ನೀರು ಕೂಡ ಇಲ್ಲಿ ದಿನದ 24 ಗಂಟೆಯೂ ಕೂಡ ವರ್ಷದ 12 ತಿಂಗಳು ಕೂಡ ಇಲ್ಲಿ ನೀರು ಕೂಡ ಇರುವಂಥದ್ದು. ಅದ್ರ ಜೊತೆಗೇನು ಕೂಡ ಇನ್ನು ಗುಪ್ತಲಿಂಗ ಅಂತಂದರೆ, ಈ ಗುಪ್ತಲಿಂಗ ಅನ್ನೋ ಇದಕ್ಕೆ ಹೆಸರು ಬರಲಿಕ್ಕೂ ಕಾರಣ ಏನಂತಾರೆ, ಒಂದು ಬಂಡೆಗಳ ನಡುವೆ ಈ ಲಿಂಗ ಇರುವಂಥದ್ದು. ಈ ಲಿಂಗ ಕೂಡ ಉದ್ಭವ ಲಿಂಗ. ಇದು ಸುಮಾರು 100 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಲಿಂಗ ತಾನೇ ಉದ್ಭವ ಇರುವಂಥದ್ದು. ಪ್ರತಿ ವರ್ಷನೂ ಕೂಡ ಈ ಲಿಂಗ ಸ್ವಲ್ಪೇ ಕೂಡ ಇದು ಬೆಳೀತಾ ಇರುವಂಥದ್ದು ಕೂಡ ಒಂದು ಸಾಕಷ್ಟು ಅಚ್ಚರಿಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಇದರಲ್ಲಿ ಇರ್ತಕ್ಕಂಥ ಏನು ಲಿಂಗದ ಪಕ್ಕದಲ್ಲಿಯೇ ಒಂದು ಜರಿ ಇರುವಂಥ, ಆ ಜರಿಯ ಪಕ್ಕದಲ್ಲಿ ಒಂದು ಗೋವಿನ ಮುಖ ಇರುವಂಥದ್ದು. ಆ ಗೋವಿನ ಮುಖದಲ್ಲಿ ಕೂಡ ನೀರು ಇಲ್ಲಿ ನಿರಂತರವಾಗಿ ಬರುತ್ತದೆ. ಈ ನೀರಿನ ವಿಶೇಷತೆ ಏನು ಅಂತಂದರೆ, ಆ ನೀರಿನಲ್ಲಿ ಸಾಕಷ್ಟು ಒಂದು ರೋಗ ವಾಸಿ ಮಾಡುವಂಥ ಗುಣನೂ ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ಇಲ್ಲಿ ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರ, ಬೀದರ್ ಕಡೆ ಗುಲ್ಬರ್ಗ ಸೇರಿದಂತೆ ಈ ದೂರದ ಬೆಂಗಳೂರಿಂದನೂ ಕೂಡ ಇಲ್ಲಿ ಬಂದು ಈ ದೇವರ ದರ್ಶನ ಕೂಡ ಇಲ್ಲಿ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಇರ್ತಕ್ಕಂಥ ಈ ನೀರನ್ನು ಇಲ್ಲಿ ಬಂದವರೆಲ್ಲರೂ ಕೂಡ ಸ್ನಾನ ಮಾಡ್ತಾರೆ. ಆ ನೀರನ್ನು ಪವಿತ್ರ ಗಂಗೆ ಅಂತ ತಿಳ್ಕೊಂಡು ಅದನ್ನ ಕುಡಿತಾರೆ. ಈ ನೀರನ್ನು ಸೇವನೆ ಮಾಡೋದ್ರಿಂದಾಗಿ ದೇಹದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಕಾಯಿಲೆಗಳಿದ್ರು ಅದು ಕೂಡ ವಾಸಿಯಾಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇಲ್ಲಿನ ಭಕ್ತರಿಗಿರುವಂಥದ್ದು. ಅದ್ರ ಜೊತೆನೂ ಕೂಡ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಯಾವುದಾದ್ರೂ ಚರ್ಮ ರೋಗ ಇದ್ದರೂ ಕೂಡ ಅದು ಕೂಡ ವಾಸಿಯಾಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇಲ್ಲಿರ್ತಕ್ಕಂಥ ಭಕ್ತರಿಗೆ ಕೂಡ ಇರುವಂಥದ್ದು. ಇದು ನೂರಾರು ವರ್ಷಗಳಿಂದನೂ ಕೂಡ ಇಲ್ಲಿ ನಡೆದುಕೊಂಡು ಬರ್ತಿರ್ತಕ್ಕಂಥ ಪರಂಪರೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯನೂ ಕೂಡ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿನ ಲಿಂಗದ ದರ್ಶನ ಕೂಡ ಇಲ್ಲಿ ಪಡೆದುಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ಸೇವನೆ ಮಾಡಿ ಆ ನೀರನ್ನು ಕೂಡ ತೆಗೆದುಕೊಂಡು ಹೋಗಿ ತಾವು ಪ್ರತಿನಿತ್ಯನೂ ಕುಡಿಯುವ ನೀರಿನಲ್ಲಿ ಈ ನೀರನ್ನು ಬಳಸಿಕೊಂಡು ಅದನ್ನು ಕುಡಿತಾರೆ. ತೀರ್ಥ ರೂಪದಲ್ಲಿ ಕೂಡ ಪ್ರತಿನಿತ್ಯನೂ ಕೂಡ ಈ ನೀರು ಕುಡಿಯೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ರೋಗ ರುಜಿನೂ ಕೂಡ ಇಲ್ಲಿ ವಾಸಿಯಾಗುತ್ತೆ ಅನ್ನೋ ನಂಬಿಕೆಯನ್ನು ಕೂಡ ಇಲ್ಲಿ ಇರುವಂಥದ್ದು. ಯಾಕೆಂದರೆ ಪ್ರಕೃತಿಯ ಮಡಿಲಲ್ಲಿ ಇರುವಂಥದ್ದು. ಈ ಭಾಲ್ಕಿ ತಾಲೂಕಿನ ಖಾನಾಪುರ ಸುತ್ತಮುತ್ತಲೂ ಕೂಡ ಒಂದು ದಟ್ಟವಾದಂಥ ಅರಣ್ಯ ಪ್ರದೇಶ ಇರುವಂಥದ್ದು. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೂ ಕೂಡ ಇಲ್ಲಿಗೆ ಬರೋ ಭಕ್ತರು ಕೂಡ ಒಂದು ಫಿದಾ ಆಗ್ತಾರೆ. ಅಷ್ಟು ಸುಂದರವಾದಂಥ ಪರಿಸರನ ಕೂಡ ಇಲ್ಲಿ ಇರುವಂಥದ್ದು. ಅದ್ರ ಜೊತೆನೂ ಕೂಡ ಇಲ್ಲಿ ಕಂಟಿನ್ಯೂ 3 ದೇವಸ್ಥಾನಗಳು ಕೂಡ ಇಲ್ಲಿ ಬರುವಂಥದ್ದು. ಖಾನಾಪುರದಿಂದ 3 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇರುವಂಥದ್ದು. ಯಾವುದೇ ಕೂಡ ರಸ್ತೆಗಳಿಲ್ಲ, ಕಚ್ಚಾ ರಸ್ತೆ ಮುಖಾಂತರ ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು. ಬೈಕ್ಗಳು, ಕಾರು ಕೂಡ ಇಲ್ಲಿವರೆಗೆ ಕೂಡ ಬರ್ತದೆ. ಇದ್ರ ಪಕ್ಕದಲ್ಲಿ ಕೂಡ ಶನಿ ದೇವಸ್ಥಾನ ಕೂಡ ಇರುವಂಥದ್ದು. ಅಲ್ಲಿಯೂ ಕೂಡ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ. ಅದರ ಪಕ್ಕದಲ್ಲಿ ಏನು ಐತಿಹಾಸಿಕ ಮೈಲಾರ ಮಲ್ಲನ ದೇವಸ್ಥಾನ ಕೂಡ ಇರುವಂಥದ್ದು. ಕೇವಲ 3 ಕಿಲೋಮೀಟರ್ ಅಂತರದಲ್ಲಿ ಒಂದು ಪುರಾತನ ಪ್ರಸಿದ್ಧ 3 ದೇವಸ್ಥಾನಗಳು ಕೂಡ ಇಲ್ಲಿ ಇರುವಂಥದ್ದು. ಈ ಗುಪ್ತಲಿಂಗ ದೇವಸ್ಥಾನಕ್ಕೂ ಕೂಡ ನೂರಾರು ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಕೂಡ ಸಾಕಷ್ಟು ಭಕ್ತರು ಬಂದು ತಮ್ಮ ಹರಕೆಗಳನ್ನು ಕೂಡ ಈಡೇರಿಸ್ಕೊತಾರೆ. ಯಾಕಂದರೆ ಇಲ್ಲಿಗೆ ಹೆಚ್ಚಾಗಿ ಬರುವ ಭಕ್ತರು ಕೂಡ ಏನು ಮಕ್ಕಳಾಗದವರು, ಮದುವೆ ಆಗದವರು ಕೂಡ ಇಲ್ಲಿ ಬಂದು ಬೇಡ್ಕೊಂಡಿರ್ತಾರೆ. ತಮಗೆ ಮದುವೆ ಆಗುತ್ತೆ, ಮಕ್ಕಳು ಕೂಡ ಆಗುತ್ತೆ ಅನ್ನೋ ನಂಬಿಕೆಯನ್ನು ಕೂಡ ಇಲ್ಲಿ ಇರುವಂಥದ್ದು. ಅದೇ ನಂಬಿಕೆ ಇಟ್ಕೊಂಡು ಭಕ್ತರು ಕೂಡ ಬೇರೆ ಬೇರೆ ಭಾಗದಿಂದನೂ ಕೂಡ ಇಲ್ಲಿ ಬರ್ತಾರೆ. ಪ್ರತಿ ಸೋಮವಾರನೂ ಕೂಡ ಇಲ್ಲಿ ಬರ್ತಾರೆ. ಮತ್ತು ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಕೂಡ ಇಲ್ಲಿನ ಪವಿತ್ರ ನೀರಿನಲ್ಲಿ ಸ್ನಾನನೂ ಕೂಡ ಇಲ್ಲಿ ಮಾಡ್ತಾರೆ. ಅದ್ರ ಜೊತೆಗೂ ಹೆಚ್ಚಿಗೆ ಮಳೆ ಆದಂಥ ಸಂದರ್ಭದಲ್ಲಿ ಕೂಡ ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ಬೃಹತ್ತಾದಂಥ ಒಂದು ನೀರಿನ ಜಲಪಾತನೂ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ. ಆ ಜಲಪಾತದಲ್ಲಿ ಕೂಡ ಜನರು ಬಂದು ಸ್ನಾನ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಳ್ಕೊಂಡು ಹೋಗ್ತಾರೆ. ಯಾಕೆಂದರೆ ಕುಟುಂಬ ಸಮೇತರಾಗಿ ಬಂದು ಇಲ್ಲಿನ ಪಕ್ಕದ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಕೂತು ವಿಶ್ರಾಂತಿ ತೆಗೆದುಕೊಂಡು ಕೂಡ ಇಲ್ಲಿ ಹೋಗ್ತಾರೆ. ಪ್ರತಿನಿತ್ಯನೂ ಸೋಮವಾರ, ಶನಿವಾರ ಇರ್ಬೋದು, ಅದರ ಬೇರೆ ಬೇರೆ ಅಮಾಸಿ, ಹುಣ್ಣಿಮೆ ಸಮಯದಲ್ಲೂ ಕೂಡ ಇಲ್ಲಿಗೆ ಭಕ್ತರು ಬಂದು ಬೇಡ್ಕೊಂಡು ಕೂಡ ಹೋಗ್ತಾರೆ. ಈ ದೇವಸ್ಥಾನ ಇರೋದು ಬೀದರ್ ಪಟ್ಟಣದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರುವಂಥದ್ದು. ಅದರ ಜೊತೆಗೆ ಭಾಲ್ಕಿ ಪಟ್ಟಣದಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಆದರೆ ಇಲ್ಲಿಂದ ಬೀದರ್ದಿಂದ ಖಾನಾಪುರವರೆಗೆ ಮಾತ್ರ ಬಸ್ಸಿನ ವ್ಯವಸ್ಥೆ ಇದೆ. ಮತ್ತು ಈ ಕಡೆ ಭಾಲ್ಕಿಯಿಂದನೂ ಕೂಡ ಬಸ್ಸಿನ ವ್ಯವಸ್ಥೆ ಖಾನಾಪುರವರೆಗೆ ಮಾತ್ರ ಇದೆ. ಈ ಖಾನಾಪುರದಿಂದ ಬಸ್ ಇಲ್ಲದೇ ಇದ್ರೂ ನಡ್ಕೊಂತ 3 ಕಿಲೋಮೀಟರ್ವರೆಗೆ ಬರಬೇಕಾಗತ್ತೆ. ಇಲ್ಲ ಆಟೋಗಳ ವ್ಯವಸ್ಥೆನೂ ಕೂಡ ಇಲ್ಲಿಲ್ಲ. ಆದರೆ ಕಾರಿಂದ ಬಂದರೂ ನೇರವಾಗಿ ಇಲ್ಲಿ ಬಂದು ಈ ದೇವಸ್ಥಾನದ ದರ್ಶನ ಕೂಡ ಪಡ್ಕೋಬಹುದು. ಅಷ್ಟು ಸುಂದರವಾದಂಥ ದೇವಸ್ಥಾನ ಇದೆ. ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನ ನೆರವೇರಿಸಿಕೊಂಡು ಹೋಗುವಂತನೂ ಕೂಡ ಇಲ್ಲಿರ್ತಕ್ಕಂಥ ಪೂಜಾರಿ ಕೂಡ ಹೇಳ್ತಿರ್ತಕ್ಕಂಥದ್ದು.